ನಮಸ್ಕಾರ. ಮುಖ್ಯಾಂಶಗಳು. ವಿಧಾನಮಂಡಲ ಉಭಯ ಸದನಗಳಲ್ಲಿ ಇಂದು ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಚರ್ಚೆ ಸಾಧ್ಯತೆ. ಯುಎಸ್ ವಿಶ್ವವಿದ್ಯಾಲಯ ರ್ಯಾಂಕಿಂಗ್ನ ಅಗ್ರ 100ರಲ್ಲಿ ಭಾರತದ 12 ಶೈಕ್ಷಣಿಕ ಸಂಸ್ಥೆಗಳಿಗೆ ಸ್ಥಾನ. ಸರ್ಕಾರದ ನಿರಂತರ ಪ್ರೋತ್ಸಾಹದಿಂದ ಜಾಗತಿಕ ಮನ್ನಣೆ. ರಮೇಶ್ ಪೋಖ್ರಿಯಾಲ್ ನಿಶಾಂಕ್. ಪಶ್ಚಿಮ ಬಂಗಾಳ ಅಸ್ಸಾಂ ವಿಧಾನಸಭೆ ಚುನಾವಣೆಯ 2ನೇ ಹಂತಕ್ಕೆ ಇಂದು ಅಧಿಸೂಚನೆ ಪ್ರಕಟ. ಭಾರತ ಇಂಗ್ಲೆಂಡ್ 4ನೇ ಟೆಸ್ಟ್ ಹಣಾಹಣಿ. ವಿರಾಟ್ ಕೊಹ್ಲಿ ಬಳಗದಿಂದ 2ನೇ ದಿನದಾಟ ಮುಂದುವರಿಕೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದು ಸ್ವೀಡನ್ ಪ್ರಧಾನಿ ಸ್ಟೇಫಾನ್ ಲೋಫ್ವೆನ್ ಅವರೊಂದಿಗೆ ವರ್ಚುವಲ್ ಮೂಲಕ ಸಭೆ ನಡೆಸಲಿದ್ದಾರೆ. 2015ರಿಂದ ಈಚೆಗೆ ಉಭಯ ನಾಯಕರ ನಡುವಿನ 5ನೇ ಸಮಾಲೋಚನೆ ಇದಾಗಿದೆ. ಪ್ರಜಾಪ್ರಭುತ್ವ, ಸ್ವಾತಂತ್ರ್ಯ, ಬಹುತ್ವ ಮತ್ತು ನಿಯಮ ಆಧಾರಿತ ಅಂತಾರಾಷ್ಟ್ರೀಯ ಕ್ರಮಗಳ ಹಂಚಿಕೆಯ ಮೌಲ್ಯಗಳ ಆಧಾರದ ಮೇಲೆ ಭಾರತ ಮತ್ತು ಸ್ವೀಡನ್ ಬಲವಾದ ಸಂಬಂಧವನ್ನು ಹೊಂದಿವೆ. ಸಭೆಯಲ್ಲಿ ಉಭಯ ನಾಯಕರು ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳು ಹಾಗೂ ಕೋವಿಡ್ ನಂತರದಲ್ಲಿ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧ ಬಲವರ್ಧನೆ ಕುರಿತು ಸಮಗ್ರವಾಗಿ ಚರ್ಚಿಸಲಿದ್ದಾರೆ. ಕಳೆದ ಏಪ್ರಿಲ್ನಲ್ಲಿ ಉಭಯ ನಾಯಕರು ಕೋವಿಡ್ ಉಲ್ಬಣಗೊಳ್ಳುತ್ತಿರುವ ಪರಿಸ್ಥಿತಿಯ ಬಗ್ಗೆ ದೂರವಾಣಿ ಸಂಭಾಷಣೆ ನಡೆಸಿದ್ದರು. ವ್ಯಾಪಾರ ಮತ್ತು ಹೂಡಿಕೆ, ನಾವೀನ್ಯತೆ, ವಿಜ್ಞಾನ ತಂತ್ರಜ್ಞಾನ ಮತ್ತು ಸಂಶೋಧನೆ ಹಾಗೂ ಅಭಿವೃದ್ಧಿ ಕ್ಷೇತ್ರಗಳಲ್ಲಿ ಎರಡು ದೇಶಗಳು ನಿಕಟ ಸಹಕಾರ ಹೊಂದಿವೆ. ದೇಶದ ಆರೋಗ್ಯ, ವಿಜ್ಞಾನ, ಆಟೋ, ಉದ್ಯಮ, ಸ್ವಚ್ಛ ತಂತ್ರಜ್ಞಾನ, ರಕ್ಷಣೆ ಸೇರಿದಂತೆ ವಿವಿಧ ಕ್ಷೇತ್ರದಲ್ಲಿ ಸ್ವೀಡನ್ನ ಸುಮಾರು 250ಕ್ಕೂ ಹೆಚ್ಚು ಕಂಪನಿಗಳು ಕಾರ್ಯನಿರ್ವಹಿಸುತ್ತಿವೆ. ಹಾಗೆಯೇ ಭಾರತದ 75ಕ್ಕೂ ಹೆಚ್ಚು ಕಂಪನಿಗಳು ಸ್ವೀಡನ್ನ ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಕೊಂಡಿವೆ. ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ವಿಧಾನಮಂಡಲದ ಉಭಯ ಸದನಗಳಲ್ಲಿ ಇಂದು ಕಾವೇರಿದ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ನಿನ್ನೆ ಉಭಯ ಸದನಗಳಲ್ಲಿ ಚರ್ಚೆಗೆ ಅವಕಾಶ ನೀಡಬಾರದು ಎಂದು ಪ್ರತಿಪಕ್ಷ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದ ಹಿನ್ನೆಲೆಯಲ್ಲಿ ಕಲಾಪವನ್ನು ಇಂದಿಗೆ ಮುಂದೂಡಲಾಗಿತ್ತು. ಬಜೆಟ್ ಮಂಡನೆಗೂ 2 ದಿನಗಳ ಕಾಲ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಚರ್ಚಿಸಲು ಸರ್ಕಾರ ಕಾಲಾವಕಾಶ ಕಲ್ಪಿಸಿತ್ತು. ಪ್ರಧಾನಿ ನರೇಂದ್ರ ಮೋದಿ ಇಂದು ಸೆರಾವೀಕ್ ಜಾಗತಿಕ ಇಂಧನ ಮತ್ತು ಪರಿಸರ ನಾಯಕತ್ವ ಪ್ರಶಸ್ತಿಯನ್ನು ಸ್ವೀಕರಿಸಲಿದ್ದಾರೆ. ಕೇಂಬ್ರಿಡ್ಜ್ ಇಂಧನ ಸಂಶೋಧನಾ ಅಸೋಸಿಯೇಟ್ಸ್ ವೀಕ್ 2021ರ ಸಭೆಯಲ್ಲಿ ಪ್ರಧಾನಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನ ಭಾಷಣ ಮಾಡಲಿದ್ದಾರೆ. 1983ರಲ್ಲಿ ಡಾಕ್ಟರ್ ಡೇನಿಯಲ್ ಎರ್ಗಿನ್ ಸೆರಾವೀಕ್ ಸಂಸ್ಥೆಯನ್ನು ಸ್ಥಾಪಿಸಿದ್ದು 2016ರಿಂದ ಸೆರಾವೀಕ್ ಜಾಗತಿಕ ಇಂಧನ ಮತ್ತು ಪರಿಸರ ನಾಯಕತ್ವ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ. ಜಾಗತಿಕ ಇಂಧನ ಮತ್ತು ಪರಿಸರದ ಭವಿಷ್ಯದ ಬಗ್ಗೆ ನಾಯಕತ್ವದ ಬದ್ಧತೆಯನ್ನು ವ್ಯಕ್ತಪಡಿಸಿದ್ದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈ ಪ್ರಶಸ್ತಿ ನೀಡಲಾಗುತ್ತಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ 2 ದಿನಗಳ ಭೇಟಿಗಾಗಿ ಗುಜರಾತ್ನ ಕೆವಾಡಿಯಾಗೆ ಇಂದು ಭೇಟಿ ನೀಡಲಿದ್ದಾರೆ. ದೇಶದ ಭದ್ರತಾ ಪರಿಸ್ಥಿತಿ ಮತ್ತು ರಕ್ಷಣಾ ಸಿದ್ಧತೆಯನ್ನು ಪರಿಶೀಲಿಸಲಾಗುತ್ತಿರುವ ಸಂಯೋಜಿತ ಕಮಾಂಡರ್ಗಳ ಸಮ್ಮೇಳನದಲ್ಲಿ ಸಚಿವ ಪಾಲ್ಗೊಳ್ಳಲಿದ್ದಾರೆ. ಯುಎಸ್ ವಿಶ್ವವಿದ್ಯಾಲಯ ರ್ಯಾಂಕಿಂಗ್ನ ಅಗ್ರ 100ರಲ್ಲಿ 12 ಭಾರತೀಯ ಶೈಕ್ಷಣಿಕ ಸಂಸ್ಥೆಗಳು ಸ್ಥಾನ ಪಡೆದಿರುವುದಕ್ಕೆ ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಅಭಿನಂದನೆ ಸಲ್ಲಿಸಿದ್ದಾರೆ. ಬಾಂಬೆ, ದೆಹಲಿ, ಮದ್ರಾಸ್, ಖರಗ್ಪುರ್, ಗುವಾಹಟಿ ಐಐಟಿಗಳು, ಬೆಂಗಳೂರಿನ ಐಐಎಸ್ಇ ಮತ್ತು ಐಐಎಂ ಹಾಗೂ ಅಹಮದಾಬಾದ್ನ ಐಐಎಂ, ಅಣ್ಣಾ ವಿಶ್ವವಿದ್ಯಾಲಯ, ಜೆಎನ್ಯು ದೆಹಲಿ ವಿಶ್ವವಿದ್ಯಾಲಯ ಮತ್ತು ಒಪಿ ಜಿಂದಾಲ್ ವಿಶ್ವವಿದ್ಯಾಲಯ ಅಗ್ರ 100ರಲ್ಲಿ ಸ್ಥಾನ ಪಡೆದ ಶೈಕ್ಷಣಿಕ ಸಂಸ್ಥೆಗಳಾಗಿವೆ. ಪೆಟ್ರೋಲಿಯಂ ಇಂಜಿನಿಯರಿಂಗ್ನಲ್ಲಿ ಮದ್ರಾಸ್ ಐಐಟಿ ವಿಶ್ವದ 30ನೇ ಸ್ಥಾನ ಗಳಿಸಿದರೆ ಬಾಂಬೆ ಐಐಟಿ 41 ಸ್ಥಾನ ಪಡೆದಿದೆ. ಖನಿಜ ಹಾಗೂ ಗಣಿಗಾರಿಕೆ ಇಂಜಿನಿಯರಿಂಗ್ನಲ್ಲಿ ಖರಗ್ಪುರ್ ಐಐಟಿ ವಿಶ್ವದ 44ನೇ ಸ್ಥಾನ ಗಳಿಸಿದರೆ ಅಭಿವೃದ್ಧಿ ಅಧ್ಯಯನ ವಿಭಾಗದಲ್ಲಿ ದೆಹಲಿ ವಿಶ್ವವಿದ್ಯಾಲಯ 50ನೇ ಸ್ಥಾನ ಪಡೆದಿದೆ. ರ್ಯಾಂಕಿಂಗ್ ಬಿಡುಗಡೆಗೊಳಿಸಿ ಮಾತನಾಡಿದ ಪೋಖ್ರಿಯಾಲ್, ಭಾರತೀಯ ಉನ್ನತ ಶಿಕ್ಷಣದಲ್ಲಿ ಸುಧಾರಣೆ ಮತ್ತು ಸುಧಾರಣೆಯ ಬಗ್ಗೆ ಸರ್ಕಾರದ ನಿರಂತರ ಗಮನ ಜಾಗತಿಕವಾಗಿ ಮೆಚ್ಚುಗೆಗೆ ಪಾತ್ರವಾಗಿದೆ ಎಂದರು. और सबसे बड़ी बात यह है कि प्रधानमंत्री जी का हमको मार्गदर्शन मिला। उन्होंने बहुत स्पष्ट कहा क्या जरूरत है
नौजवानों को आत्मविश्वास की, और उस आत्मविश्वास को उनके हाथों को कौशल से ही संभव हो सकता है, और उसके बाद वो अपना नवाचार करें। जो वोकेशनल हम लोगों ने एजुकेशन की बात की है, स्कूली शिक्षा से वो स्टार्ट तब तक जाए और फिर मेक इन इंडिया तक पहुंचे, भारत आत्मनिर्भर हो। और 1 अप्रैल से जो बजट में ये घोषणाएं हुई हैं हमारी शिक्षा की, वो किस तरीके से 1 अप्रैल से क्रियान्वित हो जाए। जो नई शिक्षा नीति 2020 है, जो पूरे देश और दुनिया में जिसके बहुत अच्छा रिजल्ट आया है, जो लोग खुश हैं, और उसको क्रियान्वित करने के लिए कैसे सब लोग एकजुट होकर के इसका रिजल्ट निकालें, इस पर बहुत गहन विचार विमर्श हुआ। ಮುಂಬರುವ ಪಶ್ಚಿಮ ಬಂಗಾಳ ವಿಧಾನಸಭೆ ಚುನಾವಣೆಯ 2ನೇ ಹಂತಕ್ಕೆ ಇಂದು ಚುನಾವಣಾ ಆಯೋಗ ಅಧಿಸೂಚನೆ ಹೊರಡಿಸಲಿದೆ. ಈ ಹಂತದಲ್ಲಿ 30 ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ. ಅಸ್ಸಾಂ ವಿಧಾನಸಭಾ ಚುನಾವಣೆಯ 2ನೇ ಹಂತಕ್ಕೂ ಇಂದೇ ಅಧಿಸೂಚನೆ ಹೊರಬೀಳಲಿದೆ. ಈ ಹಂತದಲ್ಲಿ ಈಶಾನ್ಯ ರಾಜ್ಯದ 39 ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾನ ಜರುಗಲಿದೆ. ಉಭಯ ರಾಜ್ಯಗಳ 2ನೇ ಹಂತಕ್ಕೆ ಏಪ್ರಿಲ್ 1ರಂದು ಮತದಾನ ನಡೆಯಲಿದೆ. ಪಶ್ಚಿಮ ಬಂಗಾಳ ವಿಧಾನಸಭೆಗೆ 8 ಹಂತಗಳಲ್ಲಿ ಹಾಗೂ ಅಸ್ಸಾಂಗೆ 3 ಹಂತಗಳಲ್ಲಿ ಚುನಾವಣೆ ನಡೆಯಲಿದೆ. ಪ್ರತಿ ವರ್ಷ 930 ದಶಲಕ್ಷ ಟನ್ ಆಹಾರವನ್ನು ವ್ಯರ್ಥವಾಗಿ ಎಸೆಯಲಾಗುತ್ತಿದೆ ಎಂದು ವಿಶ್ವಸಂಸ್ಥೆಯ ಜಾಗತಿಕ ವರದಿ ಬಹಿರಂಗಪಡಿಸಿದೆ. ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಮತ್ತು ಪಾಲುದಾರ ಸಂಘಟನೆ WRAP ಆಹಾರ ತ್ಯಾಜ್ಯ ಸೂಚ್ಯಂಕ ವರದಿ 2021 ನಿನ್ನೆ ಬಿಡುಗಡೆಗೊಳಿಸಿದೆ. ವರದಿ ಪ್ರಕಾರ ಅಂಗಡಿಗಳು, ಮನೆಗಳು ಮತ್ತು ರೆಸ್ಟೋರೆಂಟ್ಗಳಲ್ಲಿ ಗ್ರಾಹಕರಿಗೆ ಲಭ್ಯವಿರುವ ಆಹಾರದ 17% ತ್ಯಾಜ್ಯ ಗುಂಡಿಗಳಿಗೆ ಎಸೆಯಲಾಗುತ್ತಿದೆ. ಆಹಾರ ಪದಾರ್ಥಗಳ ಉತ್ಪಾದನೆಯ ವೇಳೆಯೂ ಹೊಲಗಳಲ್ಲಿ ಮತ್ತು ಸರಬರಾಜು ಸರಪಳಿಗಳಲ್ಲಿ ನಷ್ಟವಾಗುತ್ತಿದ್ದು, ಇದು ಒಟ್ಟಾರೆ 1/3 ಭಾಗದಷ್ಟು ಎಂದಿಗೂ ಸೇವಿಸಲಾಗದ ಆಹಾರವಾಗಿದೆ. ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮದ ಕಾರ್ಯನಿರ್ವಾಹಕ ನಿರ್ದೇಶಕ ಇಂಗರ್ ಆಂಡರ್ಸನ್, ಹವಾಮಾನ ಬದಲಾವಣೆ, ಪ್ರಕೃತಿ ಮತ್ತು ಜೀವ ವೈವಿಧ್ಯತೆಯ ನಷ್ಟ ಹಾಗೂ ಮಾಲಿನ್ಯ ಮತ್ತು ತ್ಯಾಜ್ಯವನ್ನು ನಿಭಾಯಿಸುವ ಕುರಿತು ನಾವು ಗಂಭೀರವಾಗಿ ಅರಿಯಬೇಕಿದೆ. ಆಹಾರ ತ್ಯಾಜ್ಯವನ್ನು ತಗ್ಗಿಸಲು ವ್ಯಾಪಾರಿಗಳು, ಸರ್ಕಾರ ಮತ್ತು ವಿಶ್ವಾದ್ಯಂತ ನಾಗರಿಕರು ಪ್ರಮುಖ ಪಾತ್ರ ವಹಿಸುವ ಅಗತ್ಯವಿದೆ ಎಂದಿದ್ದಾರೆ. ಸುಮಾರು 8,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪುನಶ್ಚೇತನಗೊಳಿಸಲಾಗುತ್ತಿರುವ ಹಿಂದೂಸ್ತಾನ್ ಉವರ್ಕರ್ ರಸಾಯನ ನಿಯಮಿತ ಜುಲೈ ತಿಂಗಳಲ್ಲಿ ಯೂರಿಯಾ ಉತ್ಪಾದನೆ ಆರಂಭಿಸಲಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವ ಡಿವಿ ಸದಾನಂದಗೌಡ ಹೇಳಿದ್ದಾರೆ. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಜೊತೆ ಕಾರ್ಖಾನೆಗೆ ಭೇಟಿ ನೀಡಿ ಪುನಶ್ಚೇತನ ಕಾಮಗಾರಿ ಪ್ರಗತಿ ಪರಿಶೀಲಿಸಿದ ನಂತರ ಅವರು 98% ಕಾಮಗಾರಿ ಈಗಾಗಲೇ ಪೂರ್ಣಗೊಂಡಿದ್ದು, ಜುಲೈ ವೇಳೆ ಉಳಿದ ಕಾಮಗಾರಿ ಪೂರ್ಣಗೊಂಡು ಕಾರ್ಖಾನೆ ಪುನರಾರಂಭಿಸಲಾಗುವುದು ಎಂದರು. ಈ ಕಾರ್ಖಾನೆಯಿಂದ ವಾರ್ಷಿಕ 12.7 ಲಕ್ಷ ಮೆಟ್ರಿಕ್ ಟನ್ ಯೂರಿಯಾ ಉತ್ಪಾದನೆಯಾಗಲಿದ್ದು, ಪೂರ್ವಾಂಚಲ ಭಾಗದ ರೈತರಿಗೆ ಸಕಾಲದಲ್ಲಿ ರಸಗೊಬ್ಬರ ಪೂರೈಕೆಗೆ ಅನುಕೂಲವಾಗಲಿದೆ. ಸುಮಾರು 1,500ಕ್ಕೂ ಹೆಚ್ಚು ಯುವಕರಿಗೆ ಉದ್ಯೋಗ ದೊರೆಯಲಿದೆ. ಈ ಭಾಗದ ಆರ್ಥಿಕ ಚಟುವಟಿಕೆ ಚುರುಕುಗೊಂಡು ದೊಡ್ಡ ಪ್ರಮಾಣದಲ್ಲಿ ಪರೋಕ್ಷ ಉದ್ಯೋಗ ಸೃಷ್ಟಿಯಾಗಲಿದೆ ಎಂದು ವಿವರಿಸಿದರು. ಭಾರತಕ್ಕೆ ಪ್ರತಿ ವರ್ಷ ಸುಮಾರು 320ರಿಂದ 330 ಲಕ್ಷ ಟನ್ ಯೂರಿಯಾ ಅಗತ್ಯವಿದ್ದು, ಈ ಪೈಕಿ 80ರಿಂದ 90 ಲಕ್ಷ ಟನ್ ಯೂರಿಯಾವನ್ನು ಆಮದು ಮಾಡಿಕೊಳ್ಳಲಾಗುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಬಂದ ನಂತರ ದೇಶದ ಎಲ್ಲ ವಲಯವನ್ನು ಸ್ವಾವಲಂಬಗೊಳಿಸುವ ದೊಡ್ಡ ಪ್ರಯತ್ನ ಆರಂಭಗೊಂಡಿದೆ. ಈ ಹಿನ್ನೆಲೆಯಲ್ಲಿ ವಿವಿಧ ಕಾರಣಗಳಿಗಾಗಿ ದಶಕಗಳಿಂದ ಸ್ಥಗಿತಗೊಂಡಿದ್ದ ಗೋರಖ್ಪುರ್, ರಾಮಗುಂಡಂ, ಸಿಂಗ್ರಿ, ಬರೂನಿ ಹಾಗೂ ತಲ್ಚೇರಿ ರಸಗೊಬ್ಬರ ಕಾರ್ಖಾನೆಗಳನ್ನು ಪುನಶ್ಚೇತನಗೊಳಿಸಲು 2016ರಲ್ಲಿ ಕ್ರಮ ಕೈಗೊಳ್ಳಲಾಯಿತು ಎಂದರು. ದೇಶದಲ್ಲಿ ಇದುವರೆಗೆ 1,80,05,503 ಮಂದಿಗೆ ಕೋವಿಡ್ ಲಸಿಕೆ ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಜನವರಿ 16ರಿಂದ ದೇಶವ್ಯಾಪಿ ಲಸಿಕೆ ಅಭಿಯಾನ ಆರಂಭಿಸಲಾಗಿದ್ದು, ಫೆಬ್ರವರಿ 2ರಿಂದ ಮುಂಚೂಣಿ ಕಾರ್ಯಕರ್ತರಿಗೆ ಲಸಿಕೆ ನೀಡಲಾಗುತ್ತಿದೆ. 2ನೇ ಹಂತದ ಲಸಿಕೆ ಅಭಿಯಾನದಲ್ಲಿ 60 ವರ್ಷ ಮೇಲ್ಪಟ್ಟವರಿಗೆ ಹಾಗೂ 45 ವರ್ಷ ಮೇಲ್ಪಟ್ಟ ಗಂಭೀರ ಕಾಯಿಲೆಗಳಿಂದ ಬಳಲುತ್ತಿರುವವರಿಗೆ ಲಸಿಕೆ ನೀಡಲಾಗುತ್ತಿದೆ.
ನಿನ್ನೆ 10,90,954 ಮಂದಿಗೆ ಲಸಿಕೆ ನೀಡಲಾಗಿದೆ ಎಂದು ಸಚಿವಾಲಯ ಮಾಹಿತಿ ನೀಡಿದೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 16,838 ಕೋವಿಡ್-19 ಹೊಸ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಇದರೊಂದಿಗೆ ದೇಶದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 1,11,73,761ಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಇದುವರೆಗೆ 1,39,894 ಮಂದಿ ಗುಣಮುಖರಾಗುವುದರೊಂದಿಗೆ ಚೇತರಿಕೆ ಪ್ರಮಾಣ ಶೇಕಡಾ 97.01ಕ್ಕೆ ಏರಿಕೆಯಾಗಿದೆ. ಒಟ್ಟು 1,76,319 ಸಕ್ರಿಯ ಪ್ರಕರಣಗಳಿದ್ದು ಶೇಕಡಾ 1.58ರಷ್ಟಿದೆ. ಇದುವರೆಗೆ 1,57,548 ಮಂದಿ ಮೃತಪಟ್ಟಿದ್ದು ಈ ಪ್ರಮಾಣ ಶೇಕಡಾ 1.41ರಷ್ಟಿದೆ. ದೇಶಾದ್ಯಂತ ಈವರೆಗೆ 1,80,05,503 ಮಂದಿಗೆ ಕೋವಿಡ್ ಲಸಿಕೆ ನೀಡಲಾಗಿದೆ. ಸಾಮಾನ್ಯವಾಗಿ ಹೆದ್ದಾರಿಗಳ ನಿರ್ಮಾಣಕ್ಕೆ ವರ್ಷಾನುಗಟ್ಟಲೆ ಸಮಯಾವಕಾಶ ಬೇಕಾಗುತ್ತದೆ. ಆದರೆ ವಿಜಯಪುರ ಸೊಲ್ಲಾಪುರ ಚತುಷ್ಪಥ ರಾಷ್ಟ್ರೀಯ ಹೆದ್ದಾರಿಯ 25.54 ಕಿಲೋಮೀಟರ್ ಕಾಮಗಾರಿಯನ್ನು ಕಾರ್ಮಿಕರು ಹಾಗೂ ಅಧಿಕಾರಿಗಳು ಕೇವಲ 18 ಗಂಟೆಗಳಲ್ಲಿ ಪೂರ್ಣಗೊಳಿಸಿ ದಾಖಲೆ ಬರೆದಿದ್ದಾರೆ. ಮಲೇಷಿಯಾ ಮೂಲದ ಕಂಪನಿ ಈ ಹೆದ್ದಾರಿ ಕಾಮಗಾರಿ ಕೈಗೆತ್ತಿಕೊಂಡಿದ್ದು ಸುಮಾರು 500 ಕಾರ್ಮಿಕರ ನೇತೃತ್ವದಲ್ಲಿ 15 ರೋಲರ್ ಮೆಷಿನ್, 5 ಸೆನ್ಸಾರ್ ಪವರ್ ಮೆಷಿನ್, 120 ಟಿಪ್ಪರ್ ಟ್ರಕ್ ಸೇರಿದಂತೆ ಇನ್ನಿತರ ಮಷಿನ್ಗಳ ಮೂಲಕ ಹೆದ್ದಾರಿ ನಿರ್ಮಿಸಲಾಗಿದೆ. ಈಗಾಗಲೇ ವಿಜಯಪುರ ಸೊಲ್ಲಾಪುರ ಚತುಷ್ಪಥ ರಾಷ್ಟ್ರೀಯ ಹೆದ್ದಾರಿಯ 110 ಕಿಲೋಮೀಟರ್ ರಸ್ತೆಯಲ್ಲಿ 80 ಕಿಲೋಮೀಟರ್ ರಸ್ತೆ ಕಾಮಗಾರಿ ಮುಗಿಸಿದ್ದು ಇನ್ನು ಕೇವಲ 30 ಕಿಲೋಮೀಟರ್ ಮಾತ್ರ ಬಾಕಿ ಉಳಿದಿದೆ. ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ, ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಬಹಳ ದೊಡ್ಡ ಪ್ರಮಾಣದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳನ್ನು ಮಾಡುವುದರ ಮೂಲಕ ಕರ್ನಾಟಕಕ್ಕೆ 12,000 ಕೋಟಿ ರೂಪಾಯಿ ಅನುದಾನ ನೀಡಿದ್ದಾರೆ ಎಂದರು. ಬಹಳ ದೊಡ್ಡ ಪ್ರಮಾಣದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳನ್ನು, ರಾಜ್ಯ ಹೆದ್ದಾರಿಗಳನ್ನು ಅಪ್ಗ್ರೇಡೇಷನ್ ಮಾಡಿಕೊಂಡು ರಾಷ್ಟ್ರೀಯ ಹೆದ್ದಾರಿಗಳನ್ನು ಮಾಡೋದ್ರ ಮುಖಾಂತರ ಭಾಳ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕಕ್ಕೂ ಕೂಡ ಸುಮಾರು 12,000 ಕೋಟಿಯಷ್ಟು ಅನುದಾನವನ್ನು ಇವತ್ತು ಮಂಜೂರಾತಿ ಮಾಡಿರ್ತಕ್ಕಂಥದ್ದು. ನಾನು ಕರ್ನಾಟಕದ ಜನತೆಯ ಪರವಾಗಿ ರಾಷ್ಟ್ರೀಯ ಭೂ ಸಾರಿಗೆ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ನಿತಿನ್ ಗಡ್ಕರಿ ಅವರಿಗೆ ನಾನು ಅಭಿನಂದನೆಗಳನ್ನು ಹೇಳ್ತೀನಿ. ಅದರ ಜೊತೆಗೆ ಬಿಜಾಪುರದಿಂದ ಅಥಣಿಗೆ ಹೋಗ್ತಕ್ಕಂಥ ಏನು ರಾಜ್ಯ ಹೆದ್ದಾರಿ ಇತ್ತು ಅದನ್ನು ಮೇಲ್ದರ್ಜೆಗೇರಿಸಿ ಅದಕ್ಕೂ ಕೂಡ ಚಾಲನೆಯನ್ನು ಕೊಡಲಿಕ್ಕೆ ಈಗಾಗಲೇ ಮಂಜೂರಾತಿಯನ್ನು ಕೊಟ್ಟಿದ್ದಾರೆ. ಅದು ಇನ್ನು ಕೆಲವೇ ದಿವಸದಲ್ಲಿ ಬಿಜಾಪುರದಿಂದ ಅಥಣಿಗೆ ಹೋಗ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಕೂಡ ನಾವು ಪ್ರಾರಂಭ ಮಾಡ್ತೀವಿ. ಯುಶಕ್ತಿ ಮನಗೂಳಿ ಸಂಸ್ಥೆ ಅಧ್ಯಕ್ಷ ರಮೇಶ್ ವಡ್ಡೋಡಗಿ, ವಿಜಯಪುರ ಸೊಲ್ಲಾಪುರ ಚತುಷ್ಪಥ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯನ್ನು 18 ಗಂಟೆಯಲ್ಲಿ ನಿರ್ಮಿಸಲಾಗಿರುವುದು ಹೆಮ್ಮೆಯ ವಿಷಯವಾಗಿದ್ದು ಈ ಕಾರ್ಯ ಮೆಚ್ಚಿ ನಿತಿನ್ ಗಡ್ಕರಿ ಲಿಮ್ಕಾ ಬುಕ್ಗೆ ದಾಖಲೆ ಸೇರಿಸುವುದಾಗಿ ಟ್ವೀಟ್ ಮೂಲಕ ಶ್ಲಾಘಿಸಿರುವುದು ಸಂತಸ ತಂದಿದೆ ಎಂದರು. ನಮ್ಮ ಭಾಗದೊಳಗೆ ಈ ರೀತಿ ತೀವ್ರಗತಿಯ ಪ್ರಗತಿ ಆಗ್ತಕ್ಕಂಥದ್ದು ನಮಗೆ ಈ ತೀವ್ರಗತಿ ನಾವು ಸ್ವಾಗತ ಮಾಡ್ತೀವಿ. ಪಶ್ಚಿಮ ಘಟ್ಟ ಪ್ರದೇಶ ಸಂಪದ್ಭರಿತ ಅರಣ್ಯ, ನದಿ, ತೊರೆ, ಕಾಡು, ಪ್ರಾಣಿ ಪಕ್ಷಿಗಳಿಂದ ಕೂಡಿದ್ದು ವರ್ಷವಿಡೀ ಪ್ರವಾಸಿಗರನ್ನು ಆಕರ್ಷಿಸುವ ಅಪರೂಪದ ಜೀವ ವೈವಿಧ್ಯ ತಾಣವಾಗಿದೆ. ಪ್ರಾಕೃತಿಕ ಸಂಪತ್ತಿನ ರಕ್ಷಣೆಗೆ ಅರಣ್ಯ ಇಲಾಖೆ ಗ್ರಾಮ ಅರಣ್ಯ ಸಮಿತಿಗಳನ್ನು ರಚಿಸಿದ್ದು ಕಾಡು ಪ್ರಾಣಿ ಪಕ್ಷಿಗಳ ರಕ್ಷಣೆಗಾಗಿ ಈ ಸಮಿತಿಗಳು ಶ್ರಮಿಸುತ್ತಿವೆ. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ಬಳಿಯ ಮೌಳಂಗಿ ಗ್ರಾಮದ ಕಾಳಿ ನದಿಯ ತಟದಲ್ಲಿ ಅರಣ್ಯ ಸಮಿತಿ ನಿರ್ವಹಣೆ ಮಾಡುತ್ತಿರುವ ಇಕೋ ಪಾರ್ಕ್ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿದೆ. ನದಿ ದಡದಲ್ಲಿ ಸುಮಾರು 24 ಎಕರೆ ಪ್ರದೇಶದಲ್ಲಿ ಅರಣ್ಯ ಇಲಾಖೆ ಹಾಗೂ ಪ್ರವಾಸೋದ್ಯಮ ಇಲಾಖೆಗಳ ಆರ್ಥಿಕ ಸಹಕಾರದಲ್ಲಿ ನಿರ್ಮಾಣವಾಗಿರುವ ಇಕೋ ಪಾರ್ಕ್ಗೆ ನಿತ್ಯ ನೂರಾರು ಪ್ರವಾಸಿಗರು ಆಗಮಿಸುತ್ತಿದ್ದಾರೆ. ಅರಣ್ಯ ಸಮಿತಿಯ ಸುಮಾರು 15ಕ್ಕೂ ಹೆಚ್ಚು ಕುಟುಂಬಗಳಿಗೆ ಉದ್ಯೋಗ ನೀಡಿ ಜೀವನೋಪಾಯಕ್ಕೆ ಅನುಕೂಲ ಕಲ್ಪಿಸಿದೆ. ಪ್ರವಾಸಿಗರಿಗಾಗಿ ಕುಡಿಯುವ ನೀರು, ಶೌಚಾಲಯ, ನಡಿಗೆ ಪಥ, ಜಲಕ್ರೀಡೆಗಾಗಿ ಬೋಟಿಂಗ್, ಸ್ನಾನಗೃಹ ಇತ್ಯಾದಿಗಳ ಜೊತೆಗೆ ರಕ್ಷಣೆಗೂ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಎಲ್ಲ ವಯೋಮಾನದ ಪ್ರವಾಸಿಗರನ್ನು ಈ ಪಾರ್ಕ್ ಆಕರ್ಷಿಸುತ್ತಿದೆ.
ಡಿಡಿ ನ್ಯೂಸ್ನೊಂದಿಗೆ ಡಿಎಫ್ಒ ಡಾಕ್ಟರ್ ಅಜ್ಜಯ್ಯ. 2015ರಲ್ಲಿ ಪಾರ್ಕ್ ನಿರ್ಮಿಸಲಾಗಿದ್ದು ಗ್ರಾಮ ಅರಣ್ಯ ಸಮಿತಿಗಳಿಂದ ಪಾರ್ಕ್ ನಿರ್ವಹಣೆ ಮಾಡಲಾಗುತ್ತಿದೆ. ಅಗತ್ಯ ಸೌಲಭ್ಯಗಳನ್ನು ಸೃಷ್ಟಿಸಲಾಗಿದ್ದು ಪ್ರವಾಸಿಗರಿಗೆ ಕಾಡು ಪ್ರಾಣಿ ಪಕ್ಷಿಗಳ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಪಾರ್ಟಿಸಿಪೇಷನಿಂದ ಒಂದು ಇಕೋ ಟೂರಿಸಂ ಸ್ಪಾಟ್ನ ಮ್ಯಾನೇಜ್ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡುತ್ತೆ. ಈ ಮುಳ್ಳಂಗಿ ಇಕೋ ಪಾರ್ಕು 2015ರಲ್ಲಿ ನಾವು ಪ್ರವಾಸೋದ್ಯಮ ಇಲಾಖೆಯಿಂದ ನಾವು ಡೆವಲಪ್ ಮಾಡಿ ಅವರ ಆರ್ಥಿಕ ನೆರವಿನಿಂದ ಡೆವಲಪ್ ಮಾಡಿದ್ವಿ. ಪ್ರವಾಸಿಗ ಆಸಿಫ್ ತಾವು ಕೇರಳದಿಂದ ಆಗಮಿಸಿದ್ದು ಇಲ್ಲಿನ ಪರಿಸರ ತುಂಬಾ ಸುಂದರವಾಗಿದೆ, ಪ್ರಕೃತಿ ಸೌಂದರ್ಯ ಚಿತ್ರಗಳನ್ನು ರಚಿಸಲು ಉತ್ತಮ ತಾಣವಾಗಿದೆ ಎಂದರು. We all need to get lost to these things, and I'm really enjoying it, and it is very well maintained, and every facilities access to all these families, and all these officers are protecting it very nicely, and very happy with this experience. ಹಲವಾರು ನಮ್ಮ ಗ್ರಾಮ ಊರಿಗೆ ಅರಣ್ಯ ಉಪಯೋಗವಾಗ್ತಾ ಸಮಿತಿ ಅಧ್ಯಕ್ಷ ಇದೆ. ವಿನೋದ್, ಈ ಗ್ಯಾಸ್ ಇಕೋ ಸಿಲಿಂಡರ್ ಪಾರ್ಕ್ನಿಂದಾಗಿ ಆಗಿರ್ಬೋದು, ನಮ್ಮ ವಾಟರ್ ಗ್ರಾಮವು ಫಿಲ್ಟರ್ ಅಭಿವೃದ್ಧಿ ಆಗಿರ್ಬೋದು, ಹೊಂದಿದೆ. ಹಲವಾರು ಇನ್ನಿತರ ಅರಣ್ಯ ಅಧಿಕಾರಿಗಳ ರೀತಿಯಲ್ಲಿ ನಮ್ಮ ಪ್ರೋತ್ಸಾಹ ಪಾರ್ಕ್ನಿಂದ ಮತ್ತು ನಮ್ಮ ಸಹಕಾರದಿಂದ ಗ್ರಾಮಕ್ಕೆ ಅಭಿವೃದ್ಧಿ ಸಾಧ್ಯವಾಗಿದೆ ಅತ್ಯುತ್ತಮವಾದಂಥ ಎಂದರು. ವ್ಯವಸ್ಥೆಯನ್ನು ಒದಗಿದೆ. ಅದಲ್ಲದೆ ಈ ಸಂದರ್ಭದಲ್ಲಿ ನಮ್ಮ ಗ್ರಾಮಾರಣ್ಯ ಸಮಿತಿಯ ಸದಸ್ಯರು ಸಹ ಒಳ್ಳೆಯ ಕೋಆಪರೇಷನ್ ಕೊಟ್ಟು ಇವತ್ತು ಈ ಗ್ರಾಮಾರಣ್ಯ ಸಮಿತಿಯನ್ನು ಎಷ್ಟು ಮಟ್ಟಿಗೆ ಬೆಳೆಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವತ್ತು ಮುಳ್ಳಂಗಿ ಗ್ರಾಮ ಇವತ್ತು ಈ ಮಟ್ಟಿಗೆ ಬೆಳೆಯಬೇಕಾದ್ರೆ ಇವತ್ತು ಡಾಕ್ಟರ್ ರಮೇಶ್ ಕುಮಾರ್ ಅವರೇ ಒಂದು ಕಾರಣ. ಅದಲ್ಲದೆ ಇವತ್ತು ನಮ್ಮ ಮುಳ್ಳಂಗಿ ಗ್ರಾಮ ವಿಶ್ವವಿಖ್ಯಾತದಲ್ಲಿ ಪ್ರಸಿದ್ಧಿ ಹೊಂದಿದ್ದು ಇವತ್ತು ನಮ್ಮ ಇಕೋ ಪಾರ್ಕಿನಿಂದಲೇ ಎಂದು ನಮಗೆ ಹೆಮ್ಮೆ ಆಗ್ತಾ ಇದೆ. ಇದು ಇನ್ನೂ ಪಾರ್ಕ್ ಅಭಿವೃದ್ಧಿ ಉಸ್ತುವಾರಿ ಆಗಬೇಕಾಗಿದೆ. ಶೇಖರಪ್ಪ ಇಳಿಗೇರ್, ಇಲ್ಲಿ 10ರಿಂದ 15 ಮಂದಿ ಕೆಲಸ ಮಾಡುತ್ತಿದ್ದು 16 ಕುಟುಂಬಗಳು ಜೀವನ ನಿರ್ವಹಣೆ ಮಾಡುತ್ತಿವೆ ಎಂದು ಮಾಹಿತಿ ನೀಡಿದರು. ವಾಟರ್ ಸ್ಪೋರ್ಟ್ಸ್ನಲ್ಲಿ ಸುಮಾರು ಒಂದು 5-6 ಕುಟುಂಬದವರು ಕೆಲಸ ಮಾಡ್ತಾರೆ. ಹೀಗಾಗಿ ಇದು ಒಂದು ಸಾಧಾರಣ ಒಂದು 15 ಕುಟುಂಬಕ್ಕೆ ಇದು ಆಧಾರ ಸ್ತಂಭ ಆಗಿ ನಿಂತೈತಿ. ಮತ್ತು ಅರಣ್ಯ ಇಲಾಖೆಗೂ ಇದು ಮನವರಿಕೆ ಆಗಿದೆ. ಇಕೋ ಪಾರ್ಕ್ ಅನ್ನೋದು ಎಲ್ಲ ಡಿಪಾರ್ಟ್ಮೆಂಟ್ನವರು ಸಹಕಾರದೊಂದಿಗೆ ಇಲ್ಲಿ ನಮಗೆ ಒಳ್ಳೆಯ ಇದು ಅಭಿಪ್ರಾಯ ಬಂದಿದೆ. ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ಭತ್ತದ ಖರೀದಿ ಸಂಗ್ರಹವನ್ನು ಕೇಂದ್ರ ಸರ್ಕಾರ ಮುಂದುವರೆಸಿದ್ದು ನಿನ್ನೆ 669.59 ಲಕ್ಷ ಮೆಟ್ರಿಕ್ ಟನ್ ಭತ್ತವನ್ನು ಖರೀದಿಸಲಾಗಿದೆ. ಇದು ಕಳೆದ ವರ್ಷಕ್ಕೆ ಹೋಲಿಸಿದರೆ ಶೇಕಡಾ 14.78ರಷ್ಟು ಅಧಿಕವಾಗಿದೆ. ಇದೇ ಅವಧಿಯಲ್ಲಿ ಕಳೆದ ವರ್ಷ 583.34 ಲಕ್ಷ ಮೆಟ್ರಿಕ್ ಟನ್ ಭತ್ತವನ್ನು ಖರೀದಿಸಲಾಗಿತ್ತು. ಒಟ್ಟಾರೆ ಭತ್ತ ಖರೀದಿಯ ಪಾಲಿನಲ್ಲಿ ಶೇಕಡಾ 30.29ರಷ್ಟು ಪಂಜಾಬ್ನಿಂದಲೇ ಖರೀದಿಸಲಾಗಿದೆ. ಪ್ರಸಕ್ತ ಕನಿಷ್ಠ ಬೆಂಬಲ ಬೆಲೆಯಡಿ ಭತ್ತ ಸಂಗ್ರಹಣೆ ಕಾರ್ಯಾಚರಣೆಯಿಂದ ಸುಮಾರು 97.70 ಲಕ್ಷ ರೈತರಿಗೆ ಅನುಕೂಲವಾಗಿದೆ ಎಂದು ಕೇಂದ್ರ ಹೇಳಿದೆ. ಹಿಂದೂಸ್ತಾನಿ ಸಂಗೀತ ಸುದ್ದಿ ಹರಿಸಿ ನಾದ ಪ್ರೇಮಿಗಳನ್ನು ತಣಿಸಿದ ಮಹಾನ್ ಸಂಗೀತದಾತೆ ಕಿರಾಣ ಘರಾಣ ಹಾಡುವ ಮೂಲಕ ಕರ್ನಾಟಕದ ಕೀರ್ತಿ ಪತಾಕೆಯನ್ನು ದೇಶ ವಿದೇಶಗಳಲ್ಲಿ ಹಾರಿಸಿದ ಖ್ಯಾತ ಗಾಯಕಿ ಗಂಗೂಬಾಯಿ ಹಾನಗಲ್ ಅವರಿಗೆ ಇಂದು 108ನೇ ಜನ್ಮದಿನ. ಇದರ ಅಂಗವಾಗಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೂ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಹಲವು ರಾಜಕೀಯ ಮುಖಂಡರು, ಗಣ್ಯ ವ್ಯಕ್ತಿಗಳು ಟ್ವೀಟ್ ಮೂಲಕ ಗಂಗೂಬಾಯಿ ಹಾನಗಲ್ ಅವರ ಜನ್ಮದಿನಕ್ಕೆ ಗೌರವ ನಮನ ಸಲ್ಲಿಸಿದ್ದಾರೆ. ಬಿಎಸ್ ಯಡಿಯೂರಪ್ಪ ಹಿಂದೂಸ್ತಾನಿ ಸಂಗೀತ ಕ್ಷೇತ್ರದ ಮಹಾನ್ ಸಾಧಕಿ, ಕಿರಾಣ ಘರಾಣ ಸಂಗೀತ ಪ್ರಕಾರಕ್ಕೆ ವಿಶ್ವವಿಖ್ಯಾತಿ ತಂದುಕೊಟ್ಟ ಗಾನ ವಿದುಷಿ, ಪದ್ಮವಿಭೂಷಣ ದಿವಂಗತ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರ ಜಯಂತಿಯಂದು ಅವರಿಗೆ ಅನಂತ ನಮನ ಎಂದು ತಮ್ಮ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ. ಪ್ರಹ್ಲಾದ್ ಜೋಶಿ ಸುವಿಖ್ಯಾತ ಹಿಂದೂಸ್ತಾನಿ ಸಂಗೀತ ಸಾಮ್ರಾಜ್ಞಿ, ಪದ್ಮವಿಭೂಷಣ ಹಾಗೂ ಹಲವು ಪ್ರಶಸ್ತಿಗಳಿಗೆ ಭಾಜನರಾಗಿರುವ ಹುಬ್ಬಳ್ಳಿ ಧಾರವಾಡ ಸಂಗೀತ ಕಾಶಿ ಎಂದು ಹೆಸರುವಾಸಿಯಾಗಲು ಅಮೂಲ್ಯ ಕೊಡುಗೆ ನೀಡಿದ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರಿಗೆ ಜನ್ಮದಿನದ ನಮನಗಳು ಎಂದು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವೆ ಶಶಿಕಲಾ ಜೊಲ್ಲೆ ಕನ್ನಡ ನಾಡಿನ ಕೀರ್ತಿ ಪತಾಕೆಯನ್ನು ಮುಗಿಲೆತ್ತರಕ್ಕೆ ಹಾರಿಸಿದ ಗಾನ ವಿದುಷಿ ಗಂಗೂಬಾಯಿ ಹಾನಗಲ್ ಅವರಿಗೆ ಗೌರವಪೂರ್ವಕ ನಮನಗಳು ಎಂದು ಟ್ವೀಟ್ ಮಾಡಿದ್ದಾರೆ.
ಕೇಂದ್ರ ಸರ್ಕಾರದ ಜಲಶಕ್ತಿ ಮಿಷನ್ ಹಾಗೂ ನೆಹರು ಯುವ ಕೇಂದ್ರದ ವತಿಯಿಂದ ವಿದ್ಯಾರ್ಥಿಗಳಿಗಾಗಿ ಚಿತ್ರದುರ್ಗ ಸರ್ಕಾರಿ ವಿಜ್ಞಾನ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ಮಳೆ ನೀರು ಸಂರಕ್ಷಣೆ ಕುರಿತ ಸೆಮಿನಾರ್ ಕಾರ್ಯಕ್ರಮವನ್ನು ಮಳೆ ನೀರು ಕೊಯ್ಲು ತಜ್ಞ ಡಾಕ್ಟರ್ ಎನ್ಜೆ ದೇವರಾಜರೆಡ್ಡಿ ನಿನ್ನೆ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಸರ್ಕಾರಿ ವಿಜ್ಞಾನ ಕಾಲೇಜು ಪ್ರಾಚಾರ್ಯ ಪ್ರೊಫೆಸರ್ ಆರ್ಕೆ ರಂಗಸ್ವಾಮಿ, ನೆಹರು ಯುವ ಕೇಂದ್ರ ಜಿಲ್ಲಾ ಯುವ ಸಮನ್ವಯಾಧಿಕಾರಿ ಎಸ್ ಸುಹಾಸ್, ಸರ್ಕಾರಿ ವಿಜ್ಞಾನ ಕಾಲೇಜಿನ ಪ್ರೊಫೆಸರ್ ಬಿಟಿಎಸ್ ನಟರಾಜ್ ಮತ್ತಿತರರು ಉಪಸ್ಥಿತರಿದ್ದರು. ಎನ್ಜೆ ದೇವರಾಜ ರೆಡ್ಡಿ, ದೇಶದಲ್ಲಿ ಹೆಚ್ಚು ಮಳೆಯಾಗುತ್ತಿದ್ದರೂ ನೀರಿನ ಅಭಾವ ಕಾಡುತ್ತಿದೆ. ಹಾಗಾಗಿ ಮಳೆಗಾಲದಲ್ಲಿ ಮನೆಗಳ ಮೇಲ್ಛಾವಣಿಯ ಮೇಲೆ ಬೀಳುವ ನೀರನ್ನು ವ್ಯರ್ಥವಾಗದಂತೆ ಶೇಖರಿಸಿದರೆ ನೀರಿನ ಅರ್ಧ ಸಮಸ್ಯೆ ಪರಿಹಾರವಾಗುತ್ತದೆ ಎಂದು ವಿವರಿಸಿದರು. ಅಲ್ಲ ಬೋರ್ವೆಲ್ ರಿಗ್ ಅವ್ರನ್ನ ಏನಂತ ಕೇಳ್ತೀವಿ ಗೊತ್ತಾ, ನಿನ್ನ ಎಷ್ಟು ನಾಡಿದೆ ಅಷ್ಟು ಕೊಟ್ಬಿಡುತ್ತೆ ನಮಗೆ ಡೀಪ್ ಹೇಳ್ತಾ ಇದೆ. ನೆಕ್ಸ್ಟ್ ಇದು ನಿಮ್ಮ ಟೆಕ್ನಾಲಜಿ. ಮೊನ್ನೆ ಬೆಂಗಳೂರಿನಲ್ಲಿ ಇವರೆಲ್ಲ ಸ್ಟ್ರೈಕ್ ಮಾಡ್ತಾ ಇದ್ರು, ಏರ್ ಪೊಲ್ಯೂಷನ್ ಎಲ್ಲ ಥರದ ಪೊಲ್ಯೂಷನ್ ಮಾಡಿದ್ವಿ ಬಿಡಿ. ಆರ್ಕೆ ರಂಗಸ್ವಾಮಿ, ನೀರು ನೈಸರ್ಗಿಕ ಸಂಪತ್ತು, ಮಾನವನಿಂದ ಹಿಡಿದು ಎಲ್ಲ ಜೀವರಾಶಿಗಳಿಗೂ ಅತ್ಯಮೂಲ್ಯ. ನೀರಿಲ್ಲದೆ ಜೀವನವೇ ಇಲ್ಲ. ಹಾಗಾಗಿ ಮಳೆ ನೀರನ್ನು ವ್ಯರ್ಥವಾಗದಂತೆ ಎಚ್ಚರ ವಹಿಸಬೇಕು ಎಂದು ತಿಳಿಸಿದರು. ಕೆರೆ ಇದೆ ಅಂದರೆ ಅದು ರಕ್ಷಣೆ ಮಾಡಬೇಕು ಅಂತ, ಬಾವಿ ಇದೆ ಅಂದರೆ ಅದು ರಕ್ಷಣೆ ಮಾಡಬೇಕು ಅಂತ ಎಲ್ಲರ ಕರ್ತವ್ಯ ಅದು. ಯಾಕಂದ್ರೆ ಎಲ್ಲರಿಗೂ ಬೇಕಲ್ಲ ಇದು. ನೋಡಿ ಏನೆಲ್ಲ ಇದೆ ಪ್ರಕೃತಿ ಮಡಿಲಲ್ಲಿ, ಮಣ್ಣಿನಲ್ಲಿ. ಆ ಮಣ್ಣಿನ ಒಂದು ಅವಿನಾಭಾವ ಸಂಬಂಧ ಹೊಂದಿರತಕ್ಕಂಥ ನೀರು ಅದಕ್ಕೆಲ್ಲ ಕಾರಣ. ಬಿಕಾಸ್ ಅಬ್ಸಾರ್ಪ್ಷನ್ ಅಂತ ಹೇಳ್ತೀವಿ ನಾವು. ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಸುಲಭ ಜೀವನ ಸೂಚ್ಯಂಕ 2020 ಪಟ್ಟಿಯನ್ನು ದೆಹಲಿಯಲ್ಲಿ ನಿನ್ನೆ ಪ್ರಕಟಿಸಿದೆ. ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ವೆಬಿನಾರ್ ಮೂಲಕ ಪಟ್ಟಿ ಬಿಡುಗಡೆ ಮಾಡಿದ್ದು, ದೇಶದಲ್ಲೇ ಬೆಂಗಳೂರು ಪ್ರಥಮ ಸ್ಥಾನ ಪಡೆದಿದೆ. 2020ನೇ ಸಾಲಿನ ಈ ಸೂಚ್ಯಂಕ 10 ಲಕ್ಷಕ್ಕೂ ಅಧಿಕ ಜನಸಂಖ್ಯೆಯುಳ್ಳ ನಗರಗಳು ಹಾಗೂ ಲಕ್ಷಕ್ಕೂ ಕಡಿಮೆ ಜನಸಂಖ್ಯೆಯುಳ್ಳ ನಗರಗಳು ಎನ್ನುವ 2 ವಿಭಾಗಗಳನ್ನು ಒಳಗೊಂಡಿತ್ತು. 10 ಲಕ್ಷಕ್ಕೂ ಅಧಿಕ ಜನಸಂಖ್ಯೆಯುಳ್ಳ ನಗರಗಳಲ್ಲಿ ಬೆಂಗಳೂರು ಪ್ರಥಮ ಸ್ಥಾನದಲ್ಲಿದ್ದರೆ, 2ನೇ ಸ್ಥಾನದಲ್ಲಿ ಪುಣೆ ಹಾಗೂ 3ನೇ ಸ್ಥಾನವನ್ನು ಅಹಮದಾಬಾದ್ ನಗರ ಪಡೆದುಕೊಂಡಿವೆ. ಈ ವಿಭಾಗದಲ್ಲಿ 111 ನಗರಗಳು ಸ್ಪರ್ಧೆಯಲ್ಲಿದ್ದವು. ನಗರಾಭಿವೃದ್ಧಿ ಹಾಗೂ ಜೀವನದ ಗುಣಮಟ್ಟ ಪರಿಗಣಿಸಿ ನಗರಗಳಿಗೆ ಅಂಕ ನೀಡಲಾಗಿದೆ. 1 ಲಕ್ಷಕ್ಕೂ ಕಡಿಮೆ ಜನಸಂಖ್ಯೆಯುಳ್ಳ ನಗರಗಳಲ್ಲಿ ಶಿಮ್ಲಾ ಮೊದಲ ಸ್ಥಾನ ಪಡೆದಿದೆ. ಈ ವಿಭಾಗದಲ್ಲಿ ಕರ್ನಾಟಕದ ದಾವಣಗೆರೆ 9ನೇ ಸ್ಥಾನ ಪಡೆದುಕೊಂಡಿದೆ. ಇದರೊಂದಿಗೆ ಪುರಸಭೆ ಸಾಧನಾ ಸೂಚ್ಯಂಕವನ್ನು ಬಿಡುಗಡೆ ಮಾಡಲಾಗಿದ್ದು, ಇದರಲ್ಲಿ ಮಧ್ಯಪ್ರದೇಶದ ಇಂದೋರ್ ಪ್ರಥಮ ಸ್ಥಾನಕ್ಕೆ ಪಾತ್ರವಾಗಿದೆ. ವೆಬಿನಾರ್ನಲ್ಲಿ ಸಂಸದ ಪಿಸಿ ಮೋಹನ್, ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್, ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಈ ವೇಳೆ ಪಿಸಿ ಮೋಹನ್, ಬೆಂಗಳೂರು ನಗರ ಜನರ ಜೀವನ ಮಟ್ಟ ಸುಧಾರಣೆಗೆ ಹೆಚ್ಚು ಆದ್ಯತೆ ನೀಡುವ ದೇಶದ ನಗರಗಳಲ್ಲೇ ಪ್ರಥಮ ಸ್ಥಾನದಲ್ಲಿದೆ. ಕೋವಿಡ್ ಸಂದರ್ಭದಲ್ಲಿ ಸೋಂಕು ನಿವಾರಣೆಗೆ ವಾರ್ ರೂಮ್ ತೆರೆದಿದ್ದ ದೇಶದ ಮೊದಲ ನಗರವಾಗಿದೆ. ನಗರದ ಕೆರೆಗಳು, ರಸ್ತೆಗಳ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಸೈಕಲ್ ಸವಾರರಿಗೆ ಪ್ರತ್ಯೇಕ ಮಾರ್ಗವನ್ನು ನಿರ್ಮಿಸಿರುವ ದೇಶದ ಕೆಲವೇ ನಗರಗಳಲ್ಲಿ ಒಂದಾಗಿದೆ ಎಂದು ತಿಳಿಸಿದರು. And the roads with the smart city, everything today it has come out very well, sir. 13 million. ಬಿಬಿಎಂಪಿ ಆಯುಕ್ತ, ಗುಣಮಟ್ಟದ ಸೌಲಭ್ಯ, ಆಸ್ಪತ್ರೆಗಳು, ಶಾಲೆ, ಕಾಲೇಜು, ಕೆರೆ, ಉದ್ಯಾನಗಳ ಅಭಿವೃದ್ಧಿಗೆ ಬೆಂಗಳೂರು ಮಹಾನಗರ ಪಾಲಿಕೆ ಶ್ರಮಿಸುತ್ತಿದೆ ಎಂದು ತಿಳಿಸಿದರು. Even the hospitals, we have about nearly 34 hospitals and about 151 primary health centers are being run by the municipal corporation, sir. ಕರ್ನಾಟಕ ಸರ್ಕಾರದ ಕೌಶಲ್ಯಾಭಿವೃದ್ಧಿ ಇಲಾಖೆ ವತಿಯಿಂದ ಘೌಸಿಯಾ ಕೈಗಾರಿಕಾ ತರಬೇತಿ ಸಂಸ್ಥೆಯಡಿ ಉದ್ಯೋಗ ಮೇಳವನ್ನು ಬೆಂಗಳೂರಿನಲ್ಲಿ ನಿನ್ನೆ ಆಯೋಜಿಸಲಾಗಿತ್ತು. ರಾಜ್ಯದ ವಿವಿಧ ಜಿಲ್ಲೆಗಳು ಹಾಗೂ ನೆರೆ ರಾಜ್ಯಗಳಿಂದ ಎಸ್ಎಸ್ಎಲ್ಸಿ, ಪಿಯುಸಿ, ಡಿಪ್ಲೊಮೊ ಸೇರಿದಂತೆ ವಿವಿಧ ಅರ್ಹತೆ ಪಡೆದ 1000ಕ್ಕೂ ಹೆಚ್ಚು ಉದ್ಯೋಗಾಕಾಂಕ್ಷಿಗಳು ಉದ್ಯೋಗ ಮೇಳದಲ್ಲಿ ಭಾಗಿಯಾಗಿದ್ದರು. Social service, we had a
ಕಳೆದ ಉದ್ಯೋಗ ಮೇಳಕ್ಕಿಂತ ಡಿಡಿ ನ್ಯೂಸ್ನೊಂದಿಗೆ ಕೌಶಲ್ಯಾಭಿವೃದ್ಧಿ ಇಲಾಖೆಯ ಸರ್ಕಾರದ ಉಪ ಕಾರ್ಯದರ್ಶಿ ಸಿದ್ದಿಕ್ ಪಾಷಾ, ಕೋವಿಡ್ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಉದ್ಯೋಗ ಕಳೆದುಕೊಂಡ ನಿರುದ್ಯೋಗಿಗಳಿಗೆ ಈ ಉದ್ಯೋಗ ಮೇಳ ಅನುಕೂಲವಾಗಲಿದ್ದು, ಕಳೆದ ಬಾರಿಗಿಂತ ಈ ಬಾರಿ ಸುಮಾರು 40ಕ್ಕಿಂತ ಹೆಚ್ಚು ಕಂಪನಿಗಳು ಭಾಗವಹಿಸಿವೆ ಎಂದು ಮಾಹಿತಿ ನೀಡಿದರು. ಹೆಚ್ಚಿನ ರೀತಿಯಲ್ಲಿ ಉದ್ಯೋಗ ದೊರಕುತ್ತೆ ಅಂತ ನಾವು ಭಾವಿಸಿಕೊಂಡಿದ್ದೇವೆ. ತುಂಬಾ ಕಂಪನಿಗಳು ಉದ್ಯೋಗಾಕಾಂಕ್ಷಿ ಕೀರ್ತನ ತಮ್ಮ ಅರ್ಹತೆಗೆ ತಕ್ಕಂತೆ ಉದ್ಯೋಗ ಸಿಗುವ ಭರವಸೆಯಿಂದ ಬಂದಿದ್ದೇನೆ ಎಂದು ತಿಳಿಸಿದರು. ಹಾಗೂ ಎಲ್ಲರಿಗೂ ಡಿಪ್ಲೊಮಾ ಹಾಗೂ ಎಲ್ಲರಿಗೂ ಜಾಬ್ ಓಪನಿಂಗ್ಸ್ ಇದೆ. ಈ ಜಾಬ್ ಫೇರ್ ಇಂದ ನಮ್ಮ ಎಕ್ಸ್ಪೀರಿಯನ್ಸಿಗೆ ಕರೆಕ್ಟಾಗಿ ಒಳ್ಳೆ ಜಾಬ್ ಸಿಗುತ್ತೆ. ಸೊ ಈ ಥರ ಎಲ್ಲ ಮಾಡೋದ್ರಿಂದ ಮತ್ತೋರ್ವ ಉದ್ಯೋಗಾಕಾಂಕ್ಷಿ ತೇಜಸ್ವಿನಿ ಕೋವಿಡ್ ಕಷ್ಟ ಕಾಲದಲ್ಲಿ ಇಂತಹ ಉದ್ಯೋಗ ಮೇಳಗಳು ಅನುಕೂಲವಾಗಲಿವೆ ಎಂದು ವಿವರಿಸಿದರು. ನಮ್ಮಂಥ ಸ್ಟೂಡೆಂಟ್ಸು ಬೇಗ ಜಾಬ್ ತೊಗೊಂಡು ಸೆಟಲ್ ಆಗೋಕ್ಕೆ ಈಸಿ ಆಗುತ್ತೆ. ಇಲ್ಲಿ ಫಸ್ಟ್ ಟೈಮ್ ನಾನು ಬರ್ತಾ ಇದ್ದೀನಿ. ನನಗೆ ಲಾಸ್ಟ್ 2 ಟೈಮ್ಸ್ ಮಾಡಿರೋದು ಯಾರು ಇನ್ಫಾರ್ಮ್ ಮಾಡಿರಲಿಲ್ಲ. ಈ ಟೈಮ್ ಇನ್ಫಾರ್ಮ್ ಮಾಡಿದ್ದಾರೆ, ಸೊ ಬಂದಿದ್ದೀನಿ. ಇದರಿಂದ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ಭಾರತೀಯ ಜನತಾ ಪಕ್ಷ ಮುಂಬರುವ ಪಂಚರಾಜ್ಯಗಳ ಚುನಾವಣೆ ಸಿದ್ಧತೆಯಲ್ಲಿ ತೊಡಗಿದೆ. ಈ ಸಂಬಂಧ ದೆಹಲಿಯಲ್ಲಿ ನಿನ್ನೆ ಪಕ್ಷದ ಕೇಂದ್ರೀಯ ಚುನಾವಣಾ ಸಮಿತಿ ಸಭೆ ನಡೆಸಲಾಯಿತು. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಕೇಂದ್ರ ಸಚಿವ ಸಂಪುಟ ಹಿರಿಯ ಸಚಿವರು, ಪಶ್ಚಿಮ ಬಂಗಾಳದ ಪ್ರಮುಖ ಮುಖಂಡರು, ಇತ್ತೀಚೆಗೆ ಬಿಜೆಪಿ ಸೇರ್ಪಡೆಯಾಗಿರುವ ತೃಣಮೂಲ ಕಾಂಗ್ರೆಸ್ ನಾಯಕರು ಪಾಲ್ಗೊಂಡಿದ್ದರು. ಪಂಚರಾಜ್ಯಗಳ ಚುನಾವಣೆಯ ಅಭ್ಯರ್ಥಿಗಳ ಅಖೈರು ಹಾಗೂ ಅಭ್ಯರ್ಥಿಗಳ ಗೆಲುವಿಗೆ ಕೈಗೊಳ್ಳಬೇಕಾದ ಯೋಜನೆಗಳ ಕುರಿತು ಚರ್ಚಿಸಲಾಯಿತು. ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯ ಮೊದಲ ಹಂತಕ್ಕೆ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡುವ ನಿರೀಕ್ಷೆಯಿದೆ. ಈ ಮಧ್ಯೆ ಕಾಂಗ್ರೆಸ್ ಕೇಂದ್ರೀಯ ಚುನಾವಣಾ ಸಮಿತಿ ಸಹ ನಾಳೆ ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂ ಚುನಾವಣೆಗೆ ಅಭ್ಯರ್ಥಿಗಳ ಪಟ್ಟಿಯನ್ನು ಅಂತಿಮಗೊಳಿಸುವ ನಿರೀಕ್ಷೆಯಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 440 ಅಂಕಗಳ ಕುಸಿತ ಕಂಡು 50,406ರಲ್ಲಿತ್ತು. ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಸಹ 125 ಅಂಕಗಳ ಇಳಿಕೆಯೊಂದಿಗೆ 14,956ರಲ್ಲಿದೆ. ಅಹಮದಾಬಾದ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ನಡೆಯುತ್ತಿರುವ 4ನೇ ಹಾಗೂ ಅಂತಿಮ ಟೆಸ್ಟ್ ಕ್ರಿಕೆಟ್ ಪಂದ್ಯದ 2ನೇ ದಿನದಾಟದಲ್ಲಿ ಇಂದು ಭಾರತ 1 ವಿಕೆಟ್ಗೆ 24 ರನ್ಗಳಿಂದ ಆಟ ಮುಂದುವರೆಸಿದ್ದು, ಇತ್ತೀಚಿನ ವರದಿ ಬಂದಾಗ 3 ವಿಕೆಟ್ ನಷ್ಟಕ್ಕೆ 43 ರನ್ ಗಳಿಸಿ ಆಡುತ್ತಿದೆ. ಪ್ರವಾಸಿ ಇಂಗ್ಲೆಂಡ್ ತಂಡ ಮೊದಲ ಇನ್ನಿಂಗ್ಸ್ನಲ್ಲಿ ಕಲೆ ಹಾಕಿದ 205 ರನ್ಗಳಿಗೆ ಪ್ರತಿಯಾಗಿ ಇನ್ನಿಂಗ್ಸ್ ಆರಂಭಿಸಿರುವ ಆತಿಥೇಯ ತಂಡ ನಿನ್ನೆ ದಿನದಾಟದಂತ್ಯಕ್ಕೆ 1 ವಿಕೆಟ್ ನಷ್ಟಕ್ಕೆ 24 ರನ್ ಗಳಿಸಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಮಂಡಲ ಉಭಯ ಸದನಗಳಲ್ಲಿ ಇಂದು ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಚರ್ಚೆ ಸಾಧ್ಯತೆ. ಕ್ಯೂಎಸ್ ವಿಶ್ವವಿದ್ಯಾಲಯ ರ್ಯಾಂಕಿಂಗ್ನ ಅಗ್ರ 100ರಲ್ಲಿ ಭಾರತದ 12 ಶೈಕ್ಷಣಿಕ ಸಂಸ್ಥೆಗಳಿಗೆ ಸ್ಥಾನ. ಸರ್ಕಾರದ ನಿರಂತರ ಪ್ರೋತ್ಸಾಹದಿಂದ ಜಾಗತಿಕ ಮನ್ನಣೆ. ರಮೇಶ್ ಪೋಖ್ರಿಯಾಲ್ ನಿಶಾಂಕ್. ಪಶ್ಚಿಮ ಬಂಗಾಳ ಅಸ್ಸಾಂ ವಿಧಾನಸಭೆ ಚುನಾವಣೆಯ 2ನೇ ಹಂತಕ್ಕೆ ಇಂದು ಅಧಿಸೂಚನೆ ಪ್ರಕಟ. ಭಾರತ ಇಂಗ್ಲೆಂಡ್ 4ನೇ ಟೆಸ್ಟ್ ಹಣಾಹಣಿ. ವಿರಾಟ್ ಕೊಹ್ಲಿ ಬಳಗದಿಂದ 2ನೇ ದಿನದಾಟ ಮುಂದುವರಿಕೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ. ನಮಸ್ಕಾರ.